ಭ್ರಷ್ಟಾಚಾರ ನಡೆದಿದೆ. ಏನು ಕರೆಂಟ್ ಲೈನ್ಗಳು ಹಾದು ಹೋಗ್ತವೆ ಅಂಥ ಜಾಗಗಳಲ್ಲಿ ಮರಗಳನ್ನು ನಡೆಸ್ತಾರೆ. ಅದು ಯಾಕಂದರೆ ಬಿಲ್ ಮಾಡ್ಕೋತಾರೆ, ಆಮೇಲೆ ಆ ಮರಗಳನ್ನ ಅವರೇ ಕಡ್ದಾಕ್ತಾರೆ. ಅಂದರೆ ಏನು ಯೂಸ್ ಆಗ್ತಲ್ಲ, ಉಪಯೋಗ ಆಗ್ತಲ್ಲ ಅಂಥ ಕೆಲಸಕ್ಕೆ ಕಾಮಗಾರಿಗಳನ್ನು ತಕ್ಷಣ ನಿಲ್ಲಿಸಬೇಕು. ಮತ್ತು ಮಾಸ್ತಿಯಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರೋಡ್ ಸೈಡು ಏನು ತಮ್ಮ ಈ ಇಲಾಖೆಯಿಂದ ಸಾಮಾಜಿಕ ಅರಣ್ಯ ಉಪವಿಭಾಗ ಇಲಾಖೆಯಿಂದ ರೋಡ್ ಸೈಡ್ ಮರಗಳು ನೆಟ್ಟಿದ್ದಾರೆ. ಮರಗಳು ನೆಟ್ಬಿಟ್ಟು ಸಸಿಗಳು ನೆಟ್ಬಿಟ್ಟು ಅದಕ್ಕೆ ನಿರ್ವಹಣೆಗೆ ಕಾಸು ಕೊಡ್ತಾರೆ ಇಷ್ಟು ವರ್ಷ ಅಂತ. ಆದರೆ 2 ಟೈಮ್ ಮಾಡಿದ್ದಾರೆ, ಇವಾಗ ಯಾವುದೋ ಒಂದು ಮರ ಇಲ್ಲ ಮಾಸ್ತಿಯಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ಅದನ್ನು ನಾವು ಖಂಡಿಸ್ತೇವೆ. ಆ ಒಂದು ಯಾರು ಬಿಲ್ಗಳು ಮಾಡಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಮತ್ತೆ ಅದೇ ಮಾಸ್ತಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ಕಾಮಗಾರಿಯಲ್ಲಿ ಏನಾಗಿದೆ, ನರೇಗಾದಿಂದಲೂ ಏನು ಹಣ ಮಂಜೂರು ಮಾಡಿದ್ದಾರೆ, ಮತ್ತು ತಮ್ಮ ಇಲಾಖೆಯಿಂದ ಮಂಜೂರು ಮಾಡಿದ್ದಾರೆ. ಅದನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು. ಮತ್ತು ಜೆ ಸಿ ಬಿಗಳನ್ನು ಏನು ಬಳಸ್ತಾರೆ, ಆ ಜೆ ಸಿ ಬಿಗಳನ್ನು ಬಳಸೋದನ್ನು ತಕ್ಷಣ ನಿಲ್ಲಿಸಬೇಕು. ಮತ್ತೆ ಇದೇ ಕೋಲಾರ ತಾಲೂಕು ಸುತ್ತೂರು ಹೋಬಳಿ ನಾಗನಾಳ ಸರ್ವೆ ನಂಬರ್ 42 ಮತ್ತು ಉರುಳಿ ಗ್ರಾಮ ಪಂಚಾಯತಿ 54ರಲ್ಲಿ ಸಾಮಾಜಿಕ ಅರಣ್ಯ ವಲಯ ಇದೆ, ಪ್ರದೇಶ ಇದೆ. ಅದೇ ಪ್ರದೇಶದಲ್ಲಿ ವನ್ಯಜೀವಿಗಳು ಚಿರತೆ ಆಗ್ಬೋದು, ಜಿಂಕೆ ಆಗ್ಬೋದು, ಕಾಡೆಂದಿ ಆಗ್ಬೋದು, ನವಿಲುಗಳಾಗ್ಬೋದು ಎಲ್ಲ ಇದ್ದಾವೆ. ಹಲವಾರು ವನ್ಯಜೀವಿಗಳಿದ್ದಾವೆ. ಆದರೆ ಇವರು ಅಲ್ಲಿ ಕಲ್ಲುಗಣಿಗಾರಿಕೆಗೆ ರೆಗ್ಯುಲರ್ ಫಾರೆಸ್ಟರ್ ಆಗ್ಬೋದು, ಇವ್ರು ಹೇಳ್ತಾರೆ ರೆಗ್ಯುಲರ್ ಫಾರೆಸ್ಟರು NOC ಕೊಟ್ಟಿದ್ದಾರಂತ. ಆದರೆ ಇವ್ರಿಗೆ ಸಂಬಂಧ ಇರ್ತದೆ. ದಯವಿಟ್ಟು ಅಲ್ಲಿ ಏನು NOC ಕೊಟ್ಟರೆ ಜಲ್ಲಿ ಕ್ರಷರ್ಗಳು ಮತ್ತು ಕ್ವಾರಿಗಳು ನಡೆದ್ರೆ ವನ್ಯಜೀವಿಗಳಿಗೆ ತೊಂದರೆ ಆಗ್ತದೆ, ಅಲ್ಲಿರೋ ಕಾಡು ನಾಶ ಆಗ್ತದೆ ಅನ್ನೋ ಅರಿವಿಲ್ಲದೆ NOC ಕೊಟ್ಟರೆ ಇವರು ಅವ್ರು ರೆಕಮೆಂಡ್ ಮಾಡ್ಬೋದಾಗಿತ್ತು, ಮಾಡಿಲ್ಲ. ಅದರಿಂದ ಅಲ್ಲಿ ಸುತ್ತಮುತ್ತಲು ರೈತರಿಗೆ ತೊಂದರೆ ಆಗ್ತಾಯಿದೆ, ವಿಶೇಷವಾಗಿ ವನ್ಯಜೀವಿಗಳು ತೊಂದರೆ ಆಗ್ತದೆ. ಅವ್ರೇನಾದ್ರು ಬ್ಲಾಸ್ಟ್ ಮಾಡಿದಾಗ ಅಲ್ಲಿರೋ ನವಿಲುಗಳಾಗ್ಬೋದು, ಬೇರೆ ಪ್ರಾಣಿಗಳಾಗ್ಬೋದು, ನಾವು ಅದೇ ಹಳ್ಳಿಯವರು ಪಕ್ಕದಲ್ಲಿ ಇರೋದು ಹಳ್ಳಿಯವರು ಕಿರಿಸ್ತವೆ. ಆ ನೋವುಗಳು ಯಾರಿಗೆ ಹೇಳ್ಕೊಳ್ಳೋದು? ಫಾರೆಸ್ಟ್ ಏನಕ್ಕಿರೋದು? ಅದು ಸಂರಕ್ಷಣೆ ಮಾಡಬೇಕಲ್ವಾ? ಅಲ್ಲಿ ಫೈಲ್ಯೂರ್ ಆಗಿದ್ದಾರೆ. ಮತ್ತು ಇಲ್ಲಿ ವಿಶೇಷವಾಗಿ ಇಲ್ಲಿ ಗುತ್ತಿಗೆದಾರರು ಇರ್ತಾರೆ. ಗುತ್ತಿಗೆದಾರಿಗೆ ಯಾವುದೇ ಥರ ಏನು ಸಮಾನವಾಗಿ ಹಂಚಿಕೆ ಮಾಡಿದೆ ಗುತ್ತಿಗೆ ಕಾಮಗಾರಿಗಳನ್ನು. ಯಾಕಂದರೆ ಇಲ್ಲಿ ಸಾಮಾಜಿಕ ಅರಣ್ಯ ಉಪವಿಭಾಗದಲ್ಲಿ ಗುತ್ತಿಗೆದಾರರಿದ್ದಾರೆ, ಅವರಿಗೆ ಸಮಾನವಾಗಿ ಏನು ವರ್ಕ್ಗಳನ್ನು ಅಂದರೆ ಕೆಲಸಗಳನ್ನು ಗುತ್ತಿಗೆ ನೀಡಿದೆ ತಾರತಮ್ಯ ಮಾಡ್ತಾ ಇದ್ದಾರೆ. ಮತ್ತು ಗುತ್ತಿಗೆದಾರರು ಏನಾದರೂ ಅದನ್ನು ಕ್ವಶನ್ ಮಾಡಿದ್ರೆ ದಯವಿಟ್ಟು ನೀವು ಹೊರಗಡೆ ಹೋಗಿ ಅಂತ ಏನು ಸರ್ವಾಧಿಕಾರ ಧೋರಣೆ ಮಾಡ್ತಾರೆ ಅಂತ ನಾವು ಅವರನ್ನು ಅಮಾನತು ಮಾಡಬೇಕು ಅಂತ ಹೇಳಿ ಈ ಒಂದು ಹೋರಾಟ ಇಟ್ಕೊಂಡಿದ್ವಿ. ಮತ್ತೆ ಕಾಮಗಾರಿಗಳಿಗೆ ವಿವಿಧ ವಲಯಗಳಲ್ಲಿ ರಸ್ತೆ ಬದಿ 139 ಯೋಜನೆ ಅಡಿಯಲ್ಲಿ 3ನೇ ವರ್ಷದ ರಸ್ತೆ ಬದಿ ದುರಸ್ತೋಪ ನಿರ್ವಹಣೆ ಕಾಮಗಾರಿಗಳಿಗೆ ಹಾಗೂ ಅರಣ್ಯೀಕರಣ ಕಾಮಗಾರಿಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ 2020ರಿಂದ 25ರವರೆಗೆ ನಮಗೆ ಏನು ಅನುಮೋದನೆ ಕೊಟ್ಟಿರುವ ಕ್ರಿಯಾ ಯೋಜನೆ ಪಟ್ಟಿ ಮತ್ತು ಅಂದಾಜು ಪಟ್ಟಿ ಮಾಹಿತಿ ನೀಡಬೇಕು. ಯಾಕಂದರೆ ಇದು ಭ್ರಷ್ಟಾಚಾರ ನಡೆದಿದೆ, ಅದರ ಮಾಹಿತಿ ನೀಡಬೇಕು. ಮತ್ತು ಏನು ಗುತ್ತಿಗೆದಾರರು ನಾರಾಯಣಸ್ವಾಮಿ ಮೇಲೆ ಏನು ಇಲ್ಲಸಲ್ಲದ ಆರೋಪಗಳು ಮಾಡಿ ಅವರಿಗೆ ಏನು ತಾರತಮ್ಯ ಮಾಡೋದು, ಕಾಮಗಾರಿಗಳಲ್ಲಿ ವಂಚನೆ ಮಾಡೋದು, ಏನು ಇಲ್ಲಿ ಭ್ರಷ್ಟಾಚಾರ ತುಂಬಿರ್ತದೆ ಅಂತ ಹೇಳ್ತಾರೆ. ಅವರು ಆಫೀಸಿಗೆ ಬಂದಾಗ ದಯವಿಟ್ಟು ಗೌರವವಾಗಿ ಮಾತಾಡಿಸ್ಬೇಕು. ಗುತ್ತಿಗೆದಾರರೇ ಅಲ್ಲ, ಯಾರೇ ಸಾರ್ವಜನಿಕರು ಫೋನ್ ಮಾಡಿದ್ರೆ ಕ್ಲೀನಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇವರೇ ನೆಟ್ಟಿರ್ತಾರೆ, ಆದರೆ ಕಳ್ಳಕಾಕರು ಮರಳಿ ಕಡಿತಾ ಇರ್ತಾರೆ. ಫೋನ್ ಮಾಡಿದ್ರೆ ಯಾರು ಫೋನ್ ಎತ್ತಲ್ಲ, ಯಾರು ಅದೇ ಸಂಬಂಧಪಟ್ಟ ಇರ್ತಾರೆ. ಏನೋ ಅರಣ್ಯ ಪ್ರದೇಶನ ಕಾಯಕ್ಕೆ ಇವ್ರ ಇಲಾಖೆಯಿಂದ ಸರ್ಕಾರದಿಂದ ಸಂಬಳ ಕೊಟ್ಟು ಅಲ್ಲಿ ಕಾಯ್ತಾ ಇರ್ತಾರೆ. ಆದರೆ ಅವರು ಸಮರ್ಪಕವಾಗಿ ಕೆಲಸ ಮಾಡ್ತಲ್ಲ. ಈ ಎಲ್ಲ ಕಾರ್ಯ ಇವರು ಒಕ್ಕೊತ್ತಾಗಿ ಇಟ್ಕೊಂಡು ಕರ್ನಾಟಕ ದಲಿತ ಜೀವಮಾದ ಸಂಘಟನೆ ಹೋರಾಟ ಮಾಡಿರ್ತದೆ. ಎಲ್ಲ ಹಕ್ಕುಗಳೇನಾದರೂ ಈಡೇರಿಸಿಲ್ಲ ಅಂದರೆ ನಾವು DCF ಅವರಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ. ಈ ಹಕ್ಕುಗಳನ್ನು ಈಡೇರಿಸದೆ ಹೋದ ಪಕ್ಷದಲ್ಲಿ ನಾವು DC ಆಫೀಸ್ ಮಾಡೋದಿಲ್ಲ, ಡೈರೆಕ್ಟಾಗಿ ಏನು ಪ್ರಧಾನ ಕಚೇರಿ ಮುಂದೆ ಬೆಂಗಳೂರಲ್ಲಿ ಹೋರಾಟ ಮಾಡ್ತೀವಿ, ಇಲ್ಲಾಂದರೆ ಏನು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡ್ತೀವಿ ನಮ್ಮ ಸಂಘಟನೆಯಿಂದ ದೊಡ್ಡ ಮಟ್ಟದಲ್ಲಿ ಅಂತ ಹೇಳ್ತಾ, ಅದಕ್ಕೆ ಅವ್ರಿಗೆ ಎಚ್ಚರಿಕೆ ಕೊಡೋ ಒಂದು ಉದ್ದೇಶಪೂರ್ವಕವಾಗಿ ನಾವು ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಂಡು ಈ ಒಂದು ಹೋರಾಟದ ಮೂಲಕ ಈ ಒಂದು ಒತ್ತಾಯಗಳನ್ನು ನಾವು ಮಾನ್ಯ DCF ಅವರಿಗೆ ನಾವು ಸಂಘಟನೆ ವತಿಯಿಂದ ಮನವಿ ನೀಡ್ತಾ ಇದ್ದೀವಿ. ಅತಿ ಜರೂರಾಗಿ ನಾವು ಏನೇನು ಬೇಡಿಕೆ ಕೊಟ್ಟಿದ್ದೀವೋ, ಇಲ್ಲಿ ಗುತ್ತಿಗೆದಾರರಿಗೆ ಅಂತ ಕಿರುಕುಳ ಕೊಡ್ತಾ ಇದ್ದಾರೋ, ಮತ್ತು ಸರ್ವಾಧಿಕಾರಿಗಳನ್ನು ಅತಿ ಜರೂರಾಗಿ ತನಿಖೆ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಅಂತ ನಾವು ಮನವಿ ಕೊಡ್ತಾ ಇದ್ದೀವಿ. ಇವರ ಮುಖಾಂತರ ನಾವು ಯಾಕೆ ಕೊಡ್ತಾ ಇದ್ದೀವಿ ಅಂದರೆ, ಮಾನ್ಯ ಸಚಿವರು ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ವಿಶೇಷವಾಗಿ ಮಾನ್ಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಪಡೆ ಮುಖ್ಯಸ್ಥರು, ಅರಣ್ಯ ಭವನ 18ನೇ ಅಡ್ರಸ್ತೆ ಮಲೇಶ್ವರಂ ಬೆಂಗಳೂರು ಇವ್ರು ಕಳಿಸ್ತಾ ಇದ್ದೀವಿ. ಮತ್ತು ಮಾನ್ಯ ಅಪರ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಮಾಜಿಕ ಅರಣ್ಯ ಮತ್ತು ಯೋಜನೆ, ಅರಣ್ಯ ಭವನ ಬೆಂಗಳೂರು
ಇಷ್ಟನ್ನ ಮುಖಾಂತರ ಮಾನ್ಯ ಉಪ ಸಂರಕ್ಷಣಾಧಿಕಾರಿಗಳು ಸಾಮಾಜಿಕ ಅರಣ್ಯ ಉಪವಿಭಾಗ ಕೋಲಾರ ಜಿಲ್ಲೆ ಕೋಲಾರ ಇವ್ರ ಮುಖಾಂತರ ನಾವು ಸಂಘಟನೆಯಿಂದ ಹಕ್ಕೋತಾಯಿಗಳನ್ನ ಖಂಡಿತ ಈ ಹಕ್ಕೋತಾಯಿಗಳನ್ನ ಮಾಡಲೇಬೇಕು. ಇಲ್ಲಾಂದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. DC ಆಫೀಸು ಇಲ್ಲಾಂದ್ರೆ ನಾವು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ನಮ್ಮ ಸಂಘಟನೆಯಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಎಷ್ಟೇ ಗೊತ್ತಾ ಒಂದು ಮನವಿಯನ್ನು ಯಾರು ಎದ್ದೇಳ್ಬೇಡ್ರಿ. ಏನು ಕೊಟ್ಟಿದ್ದೀರಲ್ಲ ಎಲ್ಲ ವಿಷಯಗಳನ್ನು ದಯಮಾಡಿ ನಮಗೆ ಬೆಂಗಳೂರುವರೆಗೂ ಹೋಗೋಕೆ ಅವಕಾಶ ಕೊಡಬೇಡಿ. ಇಲ್ಲ ಏನು ಕೊಟ್ಟಿದ್ದೀರ ಅದನ್ನು ನಮಗೆ ನಿಮ್ಮ ಬಗ್ಗೆ ಕೇಳಿದ್ದೀವಿ ನಾವು.